ಈಗ ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋಣ. ಈ ಚಿಕ್ಕಬಳ್ಳಾಪುರ ಕ್ಯಾಬಿನೆಟ್ ಇದೆಯಲ್ಲ, ಇದು ರಾಜ್ಯ ಸರ್ಕಾರಕ್ಕೆ ಭಾರೀ ತಲೆನೋವು ತಂದಿಟ್ಬಿಟ್ಟಿದೆ. ಯಾಕೆ ಅಂತ ಹೇಳ್ತೀನಿ. ನಂದಿ ಬೆಟ್ಟದಲ್ಲಿ ಸಂಪುಟ ಸಭೆ ನಿಗದಿಯಾಗಿತ್ತು, ಅದೆಲ್ಲೂ ಕೂಡ ನಿಮಗೆ ಗೊತ್ತಿದೆ. ಆದರೆ ಆ ನಂದಿ ಬೆಟ್ಟದಲ್ಲಿನ ಸಂಪುಟ ಸಭೆ ದಿಢೀರಂತ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಇದು ಚರ್ಚೆಗೆ ಗ್ರಾಸವಾಗುತ್ತೆ. ಆಮೇಲೆ ಅಲ್ಲಿ ನಡೆಯುವಂಥ ಮೀಟಿಂಗು ಇವತ್ತು ವಿಧಾನಸೌಧದಲ್ಲಿ ನಡೆಯುತ್ತೆ. ಅನುದಾನ ಅಸಮಾಧಾನದಿಂದ ನಂದಿ ಬೆಟ್ಟದಲ್ಲಿ ಏನಾದರೂ ಸಭೆ ಕ್ಯಾನ್ಸಲ್ ಆಯ್ತಾ, ಹೀಗನ್ನುವಂಥ ಚರ್ಚೆಗಳು ರಾಜ್ಯ ರಾಜಕೀಯ ಪಡಸಾಲಿಗೆಲ್ಲಿ ಕೇಳಿ ಬರ್ತಾರೆ. ಸೊ ಹಾಗಾಗಿ ಸರ್ಕಾರಕ್ಕೆ ದೊಡ್ಡ ಪಟ್ಟಿಯನ್ನು ಕೊಟ್ಟು ಅನುದಾನಕ್ಕೆ ಏನಾದರೂ ಒತ್ತಾಯಿಸ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ಬೆಂಗಳೂರು ವಿಭಾಗದ ಶಾಸಕರಿಂದ ಅನುದಾನಕ್ಕೆ ಭಾರಿ ಬೇಡಿಕೆ ಇಡಲಾಗ್ತಾ ಇದೆಯಂತೆ. ಕೇವಲ ಬೆಂಗಳೂರು ಜಿಲ್ಲೆ ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಶಾಸಕರೂ ಕೂಡ ಅನುದಾನಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ. ನಾನಾ ಕಾರಣಗಳಿಂದಾಗಿ ನಂದಿ ಬೆಟ್ಟದ ಸಂಪುಟ ಸಭೆಯನ್ನು ಸ್ಥಳಾಂತರ ಮಾಡಲಾಗಿದೆ. ಅಂದರೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತಾರತಮ್ಯ ಅಂತ ಹೇಳಲಾಗುತ್ತೆ, ಮತ್ತೊಂದು ಕಡೆ ರಾಜ್ಯ ರಾಜಕೀಯ ಪಡಸಾಲಿಯಲ್ಲಿ ಅಥವಾ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಅವರ ಬಳಿ ದುಡ್ಡಿಲ್ಲ ಅನುದಾನ ಕೊಡೋದಕ್ಕೆ ಅನ್ನೋ ಒಂದು ಮಾತು ಹೇಳ್ತಾರೆ. ಬಟ್ ಗೊತ್ತಿಲ್ಲ ಏನೇ ನಾನಾ ಕಾರಣಗಳಿಂದ ನಂದಿ ಬೆಟ್ಟದಲ್ಲಿ ಆಗಬೇಕಾಗಿದ್ದಂಥ ಸಂಪುಟ ಸಭೆ ಇವಾಗ ವಿಧಾನಸೌಧದಲ್ಲಿ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಯಾವ್ಯಾವ ಕಾರಣದಿಂದಾಗಿ ನಂದಿ ಬೆಟ್ಟದ ಸಂಪುಟ ಸಭೆ ಈಗ ವಿಧಾನಸೌಧಕ್ಕೆ ಶಿಫ್ಟ್ ಆಗ್ತಾ ಇದೆ ಅಂತ? ಶರತ್, ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಮಾಡೋದ್ರ ಮೂಲಕ ಬೆಂಗಳೂರು ವಿಭಾಗ ಅಂತ ಹೇಳಿದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ ಸೇರಿ ಹಲವಾರು ಜಿಲ್ಲೆಗಳು ಬರುತ್ತೆ. ಅಂದ್ರೆ ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳು ಸೇರ್ಕೊಂಡು, ಯಾಕೆ ದಕ್ಷಿಣ ಕರ್ನಾಟಕದಲ್ಲಿ 2 ವಿಭಾಗಗಳಿದೆ, ಒಂದು ಮೈಸೂರು ವಿಭಾಗ, ಅದೇ ರೀತಿಯಾಗಿ ಬೆಂಗಳೂರು ವಿಭಾಗ. ಈ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅನುದಾನ, ಸಮಗ್ರ ಚಿಂತನೆಗಳು, ತಾರ್ಕಿಕ ಒಪ್ಪಿಗೆ ಎಲ್ಲವನ್ನೂ ಕೂಡ ಒಂದು ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿಕೊಂಡಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ಮುಂದೆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಸೇರಿ ಹಲವು ಭಾಗದ ಶಾಸಕರು ಒಂದಿಷ್ಟು ಒತ್ತಡವನ್ನು ಹೇಳ್ತಾರೆ. ಯಾಕಂತ ನೀವು ಸಚಿವರುಗಳಿಂದ ಸಚಿವರುಗಳು ಅನುದಾನ ಕೊಡ್ತೀರಿ, ಆದ್ರೆ ಕೆಲ ಶಾಸಕರಷ್ಟೇ ಮಾತ್ರ ಅನುದಾನ ಕೊಡ್ತೀರಿ, ಆದ್ರೆ ನಮ್ಗೆ ಅನುದಾನ ಸಿಗ್ತಾ ಇಲ್ಲ. ಹೀಗಾಗಿ ನೀವು ಹೆಚ್ಚು ಅನುದಾನ ಕೊಡಬೇಕಾಗುತ್ತೆ. 10,000 ಕೋಟಿಗೂ ಹೆಚ್ಚು ಅನುದಾನ ಬೇಡಿಕೆಯನ್ನ ಈ ಭಾಗದ ಶಾಸಕರು ಇಡ್ತಾರೆ. ಆದ್ರೆ ಇಲ್ಲಿ ಸಮಸ್ಯೆಗಳು ಸರ್ಕಾರ ಅನುದಾನ ಕೊಡ್ಲಿಕ್ಕೆ, ಯಾಕಂದ್ರೆ ಕೇವಲ ಇಲ್ಲಿ ಸಭೆ ಮಾಡಿ ಹೋದ್ರೆ ಆಗೋದಿಲ್ಲ, ಅಥವಾ ಇಲ್ಲಿ ಸಭೆ ಮಾಡಿ ಹೋಲ್ಸೇಲ್ ಆಗಿ ಏನೋ ಘೋಷಣೆ ಮಾಡಿ ಹೋಗುದಿಲ್ಲ, ತಾತ್ವಿಕ ಒಪ್ಪಿಗೆ ಕೊಡಬೇಕಾಗತ್ತೆ. ಹೀಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡು ಬನ್ನಿ ಅಂತೇಳಿ ಶಾಸಕರುಗಳು ಆಕ್ರೋಶವನ್ನು ಹೊರಹಾಕ್ತಾರೆ. ಹೀಗಾಗಿ ಸರ್ಕಾರ ಕೂಡ ಹೌದು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ವಿವಾದದ ನಡುವೆ ಕ್ಯಾಬಿನೆಟ್ ಸಭೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಅವರೂ ಕೂಡ ಕಂಡುಕೊಂಡಂತ ಕಾಣ್ತಾ ಇದೆ. ಅದಾದ ಬಳಿಕ ನೀರಾವರಿ ಯೋಜನೆಗಳು, ಯಾಕಂತ ಹೇಳಿದ್ರೆ ಇಲ್ಲಿ ನೀರಾವರಿ ಯೋಜನೆ ಸಂಬಂಧಪಟ್ಟ ಸಾಕಷ್ಟು ಹಾಹಾಕಾರಗಳಿದೆ. ಕೋಲಾರದಲ್ಲಿ ಕೆಸಿ ವ್ಯಾಲಿ ಮಾಡಿದ್ರು ಕೂಡ ಎಫೆಕ್ಟಿವ್ ಆಗ್ತಿಲ್ಲ, ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ನೀರು ತತ್ತೀರ ಅಂತ ಹೇಳಿದ್ರು ಕೂಡ ಬರುತ್ತೋ ಇಲ್ಲೊಂದು ಡೌಟ್ ಇನ್ನೂ ಕೂಡ ಇದೆ. ಇದಕ್ಕೆಲ್ಲ ಸಂಬಂಧಪಟ್ಟಷ್ಟು ಕಾಮಗಾರಿಗಳು ಆಗಬೇಕಾಗತ್ತೆ. ಹೀಗಾಗಿ ನೀರಾವರಿ ಯೋಜನೆಗಳು, ಅದೇ ರೀತಿ ರೈತ ಹೋರಾಟಗಾರರು ಕೂಡ ಹೋರಾಟಕ್ಕೆ ಮುಂದಾಗಿದ್ದಾರೆ. ಇವೆಲ್ಲ ಕಾಮಗಾರಿ ಒಪ್ಪಿಗೆ ಕೊಡಲೇಬೇಕು, ಒಪ್ಪಿಗೆ ಕೊಟ್ಟರೆ ಮಾತ್ರ ಸಂಪುಟ ಸಭೆಯನ್ನು ಮಾಡಿ ಅಂತೇಳಿ ಅವ್ರು ಹೇಳಿದ್ರು. ಅದಾದ ಬಳಿಕ ಚನ್ನರಾಯಪಟ್ಟಣ ಕೈಗಾರಿಕಾ ಹೋರಾಟ ಸಮಿತಿ ಕೂಡ ಒಂದು ನಿರ್ಧಾರ ಮಾಡಿತ್ತು. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರೈತರ ಜಮೀನುಗಳು ಹೋಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಸಮಗ್ರ ರೀತಿ ಪರಿಹಾರ ಕೊಡಬೇಕು ಅಂತೇಳಿ ಅವರು ಆಗ್ರಹಿಸ್ತಾ ಇದ್ರು. ಹೀಗಾಗಿ ಎಲ್ಲಾ ಕಾರಣಗಳಿಟ್ಟುಕೊಂಡು ಮೇಜರ್ ಆಗಿ ಇಲ್ಲಿ ನಂದಿ ಬೆಟ್ಟದಲ್ಲಿ ಬೆಟ್ಟದಷ್ಟು ಒಂದು ಏನು ಅನುದಾನ ಬೇಕು ಅಂತೇಳಿ ಶಾಸಕರು ಬೇಡಿಕೆಯನ್ನಿಟ್ಟಿದ್ದಾರೆ. ಈ ಕಾರಣಗಳಿಗೋಸ್ಕರವಾಗಿ ಇಲ್ಲಿ ನಂದಿ ಬೆಟ್ಟದಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಮತ್ತೆ ಇನ್ನೊಂದು 2-3 ತಿಂಗಳು ಬಿಟ್ಟು ಸಿಎಂ ಅವರು ಒಂದಿಷ್ಟು ಪ್ಲಾನ್ ಮಾಡಿ ಒಂದು ಸಭೆ ಮಾಡಿ ಅದಾದ ಬಳಿಕ ಕ್ಯಾಬಿನೆಟ್ ಸಭೆಯನ್ನು ಮಾಡಲಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಶರತ್.